ವೀಕ್ಷಕರೇ, ಇವತ್ತು ನಟ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಭೇಟಿ ಮಾಡಿದ್ದು, ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ನಟ ದರ್ಶನ್ ಮಗ ವಿನೀಶ್ ದರ್ಶನ್ ಸಾಥ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ವೀಕ್ಷಕರೇ, ಇವತ್ತು ನಟ ದರ್ಶನ್ ಅವರ 23ನೇ ವೆಡ್ಡಿಂಗ್ ಆನಿವರ್ಸರಿ ಆಗಿದ್ದು, ಈ ವೆಡ್ಡಿಂಗ್ ಆನಿವರ್ಸರಿಗೆ ನಟ ದರ್ಶನ್ ಬಿಡುಗಡೆಯಾಗಿ ಸೆಲೆಬ್ರೇಟ್ ಮಾಡಬಹುದು ಅಂತ ವಿಜಯಲಕ್ಷ್ಮಿ ದರ್ಶನ್ ಅಂದ್ಕೊಂಡಿದ್ದು, ಆದ್ರೆ ವಿಧಿಯಾಟ ಬೇರೆನೇ ಆಗಿದ್ದು, ಕೆಲವರ ಕುತಂತ್ರದಿಂದ ನಟ ದರ್ಶನ್ ಅವರಿಗೆ ಸುಪ್ರೀಂ ಕೋರ್ಟ್ ಬೇಲನ್ನು ಕೊಡೋದಕ್ಕೆ ನಿರಾಕರಣೆ ಮಾಡ್ತು ಅಂತಾನೆ ಹೇಳ್ಬಹುದಾಗಿದೆ. ಆದ್ರೆ ವೀಕ್ಷಕರೇ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿಯನ್ನ ಕೊಟ್ಟು ಜೈಲಿನಲ್ಲೇ ಮದುವೆ ವಾರ್ಷಿಕೋತ್ಸವವನ್ನ ತುಂಬಾನೇ ಸಿಂಪಲ್ ಆಗಿ ಆಚರಿಸುವಂತಹ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಮತ್ತು ನಟ ದರ್ಶನ್ ತುಂಬಾ ದಿನಗಳ ನಂತರ ಒಬ್ಬರನ್ನೊಬ್ಬರು ಭೇಟಿ ಮಾಡಿ ಖುಷಿ ಪಟ್ಟಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ. ವೀಕ್ಷಕರೇ, ಜೈಲಿನಿಂದ ವಿಜಯಲಕ್ಷ್ಮಿ ದರ್ಶನ್ ವಾಪಸ್ ಆಗಿದ್ದು, ತಮ್ಮ ಒಂದು ಸಾಮಾಜಿಕ ತಾಣಗಳಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರ ಬಗ್ಗೆ ಈ ಒಂದು ಮಾತನ್ನ ತಮ್ಮ ಒಂದು ಫ್ಯಾನ್ಸ್ ಗಳ ಜೊತೆ ಹಂಚಿಕೊಂಡಿದ್ದು, ದರ್ಶನ್ ಅವರು ಸ್ವಲ್ಪ ಕೂಡ ಕುಗ್ಗಿ ಹೋಗಿಲ್ಲ, ಯಾರು ಕೂಡ ಆತಂಕ ಪಡುವ ಅಗತ್ಯವಿಲ್ಲ, ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಚಿಂತೆಯನ್ನ ಮಾಡಬೇಡಿ ಅಂತ ನಟ ದರ್ಶನ್ ಖುಷಿಯಾಗಿಯೇ ಹೇಳಿದ್ದಾರೆ ಅಂತ ವಿಜಯಲಕ್ಷ್ಮಿ ದರ್ಶನ್ ತಮ್ಮ ಸಾಮಾಜಿಕ ತಾಣಗಳಲ್ಲಿ ತಿಳಿಸಿದ್ದು, ನಿಜವಾಗ್ಲೂ ವೀಕ್ಷಕರೇ, ಇಂತಹ ಸಮಯದಲ್ಲೂ ನಟ ದರ್ಶನ್ ತನ್ನ ಅಭಿಮಾನಿಗಳಿಗೆ ಪ್ರೀತಿಯ ಕರೆಯನ್ನ ಕೊಟ್ಟಿದ್ದು, ಯಾರೆಲ್ಲ ನಟ ದರ್ಶನ್ ಅವರನ್ನ ಈ ಕಾರಣಕ್ಕೆ ಇಷ್ಟಪಡ್ತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.